ಗೈಸ್ ಏನು ಗೊತ್ತಾ, ಫೈನಲಿ ನಾವು ಬಂದಿದ್ದೀವಿ. ಲೈಕ್ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ಸೀಟ್ ಲೈಕ್ ನಾವು ಇನ್ನೂ ಬೇಗ ಬಂದಿದ್ದಿದ್ರೆ ಇಲ್ಲಿ ಫುಲ್ಲು ಕ್ಲೌಡಿ ಫೀಲ್ ಇರ್ತಾ ಇತ್ತು. ತುಂಬ ಚೆನ್ನಾಗಿರ್ತಾ ಇತ್ತು. ಲೈಕ್ ನನಗೆ ಎದ್ದಿದ್ದು ಲೇಟ್ ಆಯಿತು ನಾನು, ಸೊ ಹಾಗಾಗಿ ಬರೋಕ್ಕಾಗಲಿಲ್ಲ. ನಿಜವಾಗ್ಲೂ ಮಾನ್ಸೂನ್ ಸೀಸನಲ್ಲಿ ಇಲ್ಲಿ ದೇವರಾಯನ ದುರ್ಗ ಬೆಟ್ಟ, ಇದು DD ಹಿಲ್ಸ್ ಅಂತ ಕರಿತೀವಿ, ತುಮಕೂರು ಹತ್ರ ಇರೋದು. ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಕಳ್ದು ಹೋಗ್ತಿರೋ ನೇಚರ್ ಮೇಲೆ ನಿಮಗೆ ಲವ್ ಆಗುತ್ತೆ. ನಿಜವಾಗ್ಲೂ ಎಷ್ಟು ಲವ್ ಆಗುತ್ತೆ ಅಂದರೆ ನೀವು ಅದನ್ನು ವಿವರಿಸೋಕ್ಕೆ ಆಗಲ್ಲ, ಅಷ್ಟು ಲವ್ ಆಗುತ್ತೆ. ನೋಡಿ ನೀವೇನೆ. ಏನು ಅನ್ನಿಸ್ತಾ ಇದೆ? ಸಖತ್ ಅನ್ನಿಸ್ತಾ ಇದೆ, ತುಂಬ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಹೋಗ್ತಾ ಇದ್ದೀವಿ, ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಇನ್ನೂ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದು ಇನ್ನೂ ಒಂದು ಎಕ್ಸ್ಟ್ರಾ ಬ್ಯೂಟಿಫುಲ್ ಆಗಿರೋಂಥ ವ್ಯೂ. ವಾವ್, ಇಟ್ಸ್ ಕ್ರೇಜಿ. ನಿಜವಾಗ್ಲೂ ಇಲ್ಲಿ ಇಂಥ ಜಾಗದಲ್ಲಿ ಇಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಅವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೈಕ್ ಏನು ಮಾತೇ ಬರ್ತಲ್ಲ, ಅಷ್ಟು ನೇಚರು ಯಪ್ಪ ದೇವರ ನೆಕ್ಸ್ಟ್ ಲೆವೆಲಲ್ಲಿದೆ. ಪ್ಲೀಸ್ ವಿಸಿಟ್ ಮಾಡಿ. ನಾನು ನಿಮಗೆ ಹೇಳೋದು ಒಂದೇ ಮತ್ತು ಪ್ಲೀಸ್ ವಿಸಿಟ್ ಮಾಡಿ. ನೀವೇ ನೋಡ್ಬೋದು. ನೋಡಿ ಆ ಕಡೆಯಿಂದ ಬಿಟ್ಟಾಗ ಏನು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಫೋನಲ್ಲಿ ನೋಡೋದಕ್ಕೂ ರಿಯಲಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಾನೇ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಬನ್ನಿ. ವಾವ್, We are in DD Hills. ಚಿನಿ ಹೆಂಗಿತ್ತು ರೈಡು? ಸಖತ್ತಾಗಿತ್ತು. ಲೈಕ್ ಲಕ್ಕನ್ ಕ್ರೇಜಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನ ಇದೆ ಗೈಸ್, ಆದರೆ ಇವತ್ತು ನಾವು ಹೋಗೋಕ್ಕಾಗಲ್ಲ ಬಿಕಾಸ್ ಆಫ್ ಸಮ್ ರೀಸನ್. ಲೈಕ್ ಏನಂದರೆ ಇವ್ರ ಫ್ಯಾಮಿಲಿ ಸೈಡಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಹಾಗಾಗಿ ಲೈಕ್ ಇಲ್ಲೇ ಇದ್ದು ಇಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ನೇಚರ್ನ. ಥ್ಯಾಂಕ್ ಯು. ರಿಪೋರ್ಟ್ ತಗೋಬೇಕು. ಹಾಂ, ಏನು ತಗೋಬೇಕು? ಹಾಂ, ಏನಿದೆ ನೋಡಿ. ಏನು ನೀನು ಕೊಡಿಸ್ತೀಯಲ್ಲ ನನಗೆ ಇವತ್ತು ಬರ್ಡೇ ಗಿಫ್ಟ್ ಆಗಿ. ಅದೇ ಏನು? ನಾನು ಹೇಳ್ಬೇಕಾ ಗಿಫ್ಟ್ ಕೊಡು ಅಂತ? ನೋಡಿ ಗಾಯ್ಸ್, ನಾವೀಗ ಬೆಟ್ಟ ಹತ್ತುತ್ತಾನೇ ಇದ್ದೀವಿ. ಆಂಜನೇಯ ಎಲ್ಲ ಕಡೆ ಸಿಗ್ತಾ ಇದ್ದಾರೆ. ಆಂಜನೇಯ ಶೂ ಇಂದ ಕಾಣಿಸ್ತಾನೇ ಇಲ್ಲ. ಆಂಜನೇಯ, ವೀರಾಂಜನೇಯ. ಎಸ್ ನೋಡಿ, ಇದೇ ಬೆಟ್ಟ ಹತ್ತುತ್ತಾ ಇದ್ದೀವಿ. ನೋಡಿ ಗಾಯ್ಸ್ ವ್ಯೂನ. ಇನ್ನ ಮೇಲಿದೆ, ಹೋಗ್ತೀವಿ. ಇಲ್ಲಿಂದಾನೇ ಲೈಕ್ ಸ್ವರ್ಗ ಥರ ಕಾಣ್ತಾ ಇದೆ. एक बायर है सत्य नाम से, इससे पहले ಲುಮ್ಸ್ ಗುಡಿಲೆಲ್ಲ ಇಕ್ತೀನಿ ನಾನು ಕರೆಕ್ಟಾಗಿ ಇಮಿಡಿಯೇಟ್ ಆಗಿ ಅಂತ ಹೇಗಂತಾನೆ ದೀಕ್ಷಿತ ಕೊಡಬೇಕಂದ್ರೆ ಸ್ಟೋರಿ ಆಗ್ತದೆ.
ಒಂದಲ್ಲಿ ಒಂದು ಬೆಟ್ಟ ಥರ ಕಾಣ್ತಿದೆಯಲ್ಲ, ಲೈಕ್ ಬಂಡೆ ಥರ. ಲೈಕ್ ಇದು ರೈಟ್ ಸೈಡಲ್ಲಿ ಫ್ರಂಟ್ ಏನಿದೆಯಲ್ಲ, ಆನೆ ಸೊಂಡ್ಲು ಥರ ಇದೆಯಲ್ಲ, ಅದು ಪೂರ ಬಾಡಿ ಶೇಪೇ ಆನೆ ಥರ ಬರುತ್ತೆ. ಅದೇನಕ್ಕೆ ಹಂಗಾಗಿದೆ ಅಂದರೆ ಅಲ್ಲಿಂದ ಒಂದು ಆನೆ ಬಿದ್ದಿತ್ತಂತೆ, ಕೆಳಗೆ ಬಿದ್ದು ಸತ್ತೋಗಿತ್ತಂತೆ. ನೋಡಿ ಅದೇ ಥರ ಶೇಪ್ ಅಲ್ಲಿದೆ ಇದು ಕೂಡ ಬಂಡೆ. ನೋಡಿ ಎಷ್ಟು ಮಿರಾಕಲ್ಸ್ ಇದೆ ಇಲ್ಲೂ ಅಂತ. ಲೈಕ್ ವೆದರ್ ಮಾತ್ರ ಇಲ್ಲಿ ನೆಕ್ಸ್ಟ್ ಲೆವೆಲಲ್ಲಿದೆ. ಫ್ರೆಂಡ್ಸ್, ನಾವೀಗ ಬಂದಿರೋದು ನಾಮದ ಚಿಲುಮೆ, ತುಮಕೂರು. ನೋಡಿ, ಹಾಯ್ ಮಾಡಿ ನಾಗೇಶ್. ಹಾಯ್, ಹಲೋ, ಏನು ಸಮಾಚಾರ? ಯಾವಾಗ ಬಂದ್ರಿ? ನಾವು ಇವಾಗೇನೋ ಬಂದ್ವಿ. ಯಾವ ಊರು? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇದ್ದೀವಿ ನಾಮದ ಚಿಲುಮೆಗೆ. ಲೈಕ್ ಇಲ್ಲಿಂದ ಏನು ಕತೆ ಅಂದರೆ, ರಾಮ ಬಾಣ ಬಿಟ್ಟಿದ್ದಂತೆ. ಆಗ ಬಿಟ್ಟಾಗ ಬಾಣ ಅಲ್ಲಿ ಹೋಗಿ ಲೈಕ್ ಚಿಲುಮೆ ನೀರಿನ ಚಿಲುಮೆ ಆಗಿತ್ತಂತೆ. ಸೊ ಅದೇ ಇದು ನೋಡಿ. ಗಾಯ್ಸ್, ಇಲ್ಲಿ ನೋಡಿ ಜಿಂಕೆಗಳನ್ನೆಲ್ಲ ಸಾಕಿದ್ದಾರೆ. ಇಲ್ಲಿ ಜಿಂಕೆ, ಕೋತಿ ಎಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕೆಲವೊಂದು ಇಟ್ಕೊತಿದ್ದಾರೆ, ಅದ್ರ ಫ್ಯಾಕ್ಟು. ಸೊ ಈಗ ನಾವು ಆ ಜಿಂಕೆನ ನೋಡೋಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲೇ ಹತ್ರದೆಲ್ಲ ಇವೆ ಅವು. ಲೈಕ್ ನಿಮಗೆ ಕಾಣಿಸಿದ್ರೆ ಅಕ್ಷಿ ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟೇ ನೋಡಿ. ಐ ಹೋಪ್ ನಿಮಗೆ ಕಾಣ್ತಾ ಇದೆ ಅಂತ. ಅದು ಹತ್ರಕ್ಕೆ ಹೋದ್ಮೇಲೆ ಇನ್ನೂ ಚೆನ್ನಾಗಿ ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ ಜಿಂಕೆಗಳು ನೋಡಿ. ಅದು ಜಿಂಕೆ ಗೊತ್ತು. ಹಾಂ, ಹುಲಿ ಅಂತೆ ಫ್ರೆಂಡ್ಸ್. ಇವನು ಯಾವ ಹೆಂಗಲ್ಲಪ್ಪ ನೀನು ಹುಲಿ. ಅಲ್ಲಿ ಒಂದು ಕಾಣ್ತಾ ಇದೆಯಲ್ಲ ಕೋತಿ, ಅದೇ ಇವನು ನೋಡಿ. ಕೋತಿ ಮಗನ. ಸೊ ಇವೆಲ್ಲ ನಾಮದ ಚಿಲುಮೆಯಲ್ಲಿ ಸಾಕಿರೋ ಅಂತ. ಏನಿದು ಸ್ಟೈಲು? ಮುಂದೆ ಹಂಗ ಕೆರ್ಕೊಳ್ಳೋದು. ಆದ್ರೂ ಜಿಂಕೆಗಳು ನೋಡಿ, ಜಿಂಕೆ ಮೇಲೆ ಕೂತೈತೆ ಕೋತಿ. ಹಾಂ, ಅಯ್ಯೋ ಹೊಡೆಯೋಯ್ತು. ಇದೆಲ್ಲ ನಾಮದ ಚಿಲುಮೆಯಲ್ಲಿ ಸಾಕಿರೋ ಅಂಥ ಜಿಂಕೆಗಳು ಫ್ರೆಂಡ್ಸ್ ನೋಡಿ. ಲೈಕ್ ನಾನು ಇದೇ ಕಾಡಲ್ವಾ, ಕಾಡಿಂದ ಲೈಕ್ ಬಂದಿರೋದೇನೋ ಅಂತ ಅಂದೆ. ಅದು ಕೊಂಬು ನೋಡಿ ಗಾಯ್ಸ್, ಕೊಂಬು ಕೃಷ್ಣ ಅದೇನೋ ಬರುತ್ತೆ ಕಂದ. ಲೈಕ್ ಅದು ಚಿಕ್ಕಿಗಳ ಮೇಲೆ ಡಿಪೆಂಡ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದು ಚಿಕ್ಕಿಗಳ ಮೇಲೆ ಹೆಂಗೋ ಡಿಪೆಂಡ್ ಮಾಡ್ತಾರಲ್ಲ, ಅದು ನಿಮಗೆ ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿ. ನೋಡಿ ಸುಮಾರಿದ್ದಾವೆ ಜಿಂಕೆಗಳು ಮಾತ್ರ. ಇದಕ್ಕೆ ತಕ್ಕನಾಗ ಸೌಲಭ್ಯ ಕೂಡ ಮಾಡಿದ್ದಾರೆ ಇಲ್ಲಿ ನಾಮದ ಚಿಲುಮೆಯಲ್ಲಿ. ತುಂಬ ಚೆನ್ನಾಗಿದೆ ಮಾತ್ರ. ವಿ ಆರ್ ಲೈಕಿಂಗ್ ಇಟ್. ನಾನು ಅಲ್ಲಿದ್ದೀನಿ ನೋಡಿ, ಅಲ್ಲಿ ಕೆಳಗಡೆ ಚಿಕ್ಕದಿದೆಯಲ್ಲ ಅದಂತೆ ಅವನು. ಸೊ ಬನ್ನಿ ಗೈಸ್, ಮುಂದೆ ಹೋಗುವ. ಇನ್ನೂ ದಾರಿ ಇದೆ ಇನ್ನು ಮುಂದೆ. ಗೈಸ್, ಇಲ್ಲಿಂದ ತ್ರಿಫಲ ವನ ಅಂತೆ ಇದು ನೋಡಿ. ನೋಡಿ ಗೈಸ್, ತ್ರಿಫಲ ವನ ಅಂತೆ ಇದು. ಇಲ್ಲಿ ಬಟರ್ಫ್ಲೈ ಅಂತೆ, ಬಟರ್ಫ್ಲೈ ಜಾಸ್ತಿ ಅಂತೆ. ಬಟರ್ಫ್ಲೈ ಲೈಫ್ ಸ್ಪ್ಯಾನ್ ಎಲ್ಲ ಜಾಸ್ತಿ ಅಂತೆ. ಒಂದು ಕ್ಷಣ ನೋಡಿ ಅದನ್ನು ನಾನು ರಿಯಲ್ ಕ್ರೊಕೊಡೈಲ್ ಅಂದ್ಕೊಂಡ್ಬಿಟ್ಟೆ, ಬಟ್ ಅದಲ್ಲ. ರಿಯಲ್ ಕ್ರೊಕೊಡೈಲ್ ಆಗಿದ್ರೆ ಗೊತ್ತಾ ಇರಲಿಲ್ಲ. ಹೌದು, ಆ್ಯಕ್ಚುಲಿ ಅಲ್ಲಿದೆ ಚಿಲುಮೆ, ಅದೇನೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಚಿಲುಮೆ ಆ್ಯಕ್ಚುಲಿ ಅಲ್ಲಿಲ್ಲ, ಇಲ್ಲಿದೆ. ಹಾಂ ನೋಡಿ, ಪಾದರಕ್ಷೆ ಇಲ್ಲೇ ಬಿಡಿ, ಇಲ್ಲೇ ಬಿಟ್ಟು ಹೋಗೋಣ ಬಾ. ನಮ್ಮ ಪಾದರಕ್ಷೆ ಇಲ್ಲ ಕಣ್ರಿ, ಶೂ ಇರಲಿ ಬಿಡಿ. ಸೊ ನೋಡಿ ಗಾಯ್ಸ್, ಇದೆ ಅನಿಸುತ್ತೆ ರಾಮ ಚಿಲುಮೆ. ಸರಿ ಏನಾ, ರಾಮದ ಚಿಲುಮೆ ಅಲ್ಲ? ಹೌದು ಗಾಯ್ಸ್, ಇಲ್ಲಿ ನೋಡಿ ಎಷ್ಟು ಚಿಕ್ಕದಿದು, ಎಷ್ಟು ನೀರು ಬರ್ತಾ ಇದೆ ಅಂತ. ಇಲ್ಲಿಂದ ಅಲ್ಲೇನು ನಾನು ತೋರಿಸಿದ್ನಲ್ಲ, ಲೈಕ್ ಇಲ್ಲಿಂದ ನಿಮ್ಗೆ ಫೋಕಸ್ ಮಾಡೋಕ್ಕಾಗುತ್ತೆ ಅನ್ನೋ ಗೊತ್ತಿಲ್ಲ. ನೋಡಿ ಇಲ್ಲೂ ಇದೇನಿದೆಯೋ ಅದಷ್ಟು ತುಂಬಿದೆ ಗಾಯ್ಸ್. ಇದು ಒಂದು ಸಣ್ಣ ಬಾಣ ಬಿಟ್ಟಿರೋದ್ರಿಂದಾಗಿ ನೋಡಿ ನೀರು ಕಾಣ್ತಾ ಇದೆ ಅಂತ ಭಾವಿಸ್ತೀನಿ ನಾನು. ನಿಮಗೆ ಹತ್ರಕ್ಕೆ ಹೋಗಿ ಭಾವಿಸೋದೇನು, ನಮಗೆ ಕಾಲು ಹಿಡ್ಕೊಬಿಟ್ಟಿದೆ. ನೋಡಿ ಗಾಯ್ಸ್, ಅಲ್ಲಿ ಕಾಯಿನ್ ಎಲ್ಲ ಹಾಕಿದ್ದಾರೆ ಗಾಯ್ಸ್.
ನನ್ನ ಹತ್ರನೂ ಕಾಯಿ ಮೇಲೆ ಹಾಕೋದು. ನೋಡಿ ನೋಡಿ ಗಾಯ್ಸ್, ಕಾಣಿಸ್ತಾ ಇದೆಯಾ? ಇದೆ ಅಲ್ವಾ ಗಾಯ್ಸ್ ಎಲ್ಲ ಮಹಿಮೆ. ಇದನ್ನ ನೋಡಿ, ಇದನ್ನೇ ನಾಮದ ಚಿಲುಮೆ ಅಂತ ಅನ್ನೋದು. ಸೊ ನೋಡಿ, ಹೋಗ್ತಾ ಇದೆ. ಇಷ್ಟೇ ಚಿಕ್ಕದು ಗಾಯ್ಸ್, ಇಷ್ಟೇ ಚಿಕ್ಕ. ಇದು ಬಾಣ ಹೊಡೆದಿದ್ದಂತೆ ರಾಮ. ಬಾಣ ಹೊಡೆದಾಗ ಬಂದಿರೋಂಥ ನೀರು ಇದು. ಸೊ ಅದಕ್ಕೊಂದು ಚೆನ್ನಾಗಿ ಒಂದು ಚಿಕ್ಕದಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿಗೆ ಹತ್ರಕ್ಕೆ ಹೋಗಪ್ಪ, ನಡಿ ಹೋಗೋಣ. ನೋಡಿ ಇಲ್ಲ ಆ ಕಡೆಯಿಂದ ಹೋಗೋಣ. ಚಿಟ್ಟೆಗಳು ಜಾಸ್ತಿ ಅಂತ ಇಲ್ಲೊಂದು ಬಾಣ ಹೊಡೆದಿದ್ದಾರೆ ನೋಡಿ. ಇಲ್ಲಿ ಬರೆದಿದೆ, ದೇವರಾಯನದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಮತ್ತು ಬಂದು ಕೆಲಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದ. ಆಗ ಹಣೆಗೆ ತಿಲಕ ಬಿಡುವ ಸಂದರ್ಭ ಬಂತು. ಸುತ್ತಲೂ ನೋಡಿದ, ನೀರು ಸಿಗಲಿಲ್ಲ. ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳ ಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ. ಈ ಪ್ರದೇಶ ನಾಮದ ಚಿಲುಮೆ ಎಂದೇ ಪ್ರಖ್ಯಾತವಾಗಿದೆ. ನೋಡಿ ಗಾಯ್ಸ್, ಇದೆ ಅದು. ಲೈಕ್ ಇಲ್ಲಿ ತುಂಬ ಹೇಳ್ದಾಗ ಬಟರ್ಫ್ಲೈಸ್ ತುಂಬ ಇದೆ ನೋಡಿ. ಬಂದರೆ ದೇವರಾಯನದುರ್ಗಕ್ಕೆ ಬನ್ನಿ ಜನರೇ, ದಯವಿಟ್ಟು ವಿಸಿಟ್ ಮಾಡಿ. ನಿಜವಾಗ್ಲೂ ತುಂಬಾ ಸಸ್ಪೆನ್ಸ್ಫುಲ್ ಪ್ಲೇಸಸ್ ಇಲ್ಲಿದೆ ಎಲ್ಲ. ನೋಡಿ ಗೈಸ್, ಇದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಅದೊಂದು ಗೈಸ್, ಎನಿ ಟೈಮ್ ಇಲ್ಲಿ ನೀರು ಬರ್ತಾನೆ ಇರುತ್ತೆ ನೋಡಿ. ನೀವೇ ನೋಡಿ, ಬಂಡೆಯಿಂದ ಬರ್ತಾ ಇರೋದು. ಸೀರಿಯಸ್ಲಿ ಅದು ಮೇಯ್ನ್ ಅಲ್ಲಿ ಹೊಡೆದಿದ್ದು ಬಾಣ ರಾಮ. ಐ ವಿಲ್ ಶೋ ಯು. ನೋಡಿ, ಇಲ್ಲೇ ಹೊಡೆದಿರೋದು. ಆ ಬಾಣ ಎಷ್ಟು ಒಳಗೆ ಹೋಗಿದೆ ಅಂದರೆ ಲೈಕ್ ಸಿಗ್ತಾ ಇಲ್ಲ, ತುಂಬ ಆಳವಾಗಿ ಹೋಗಿದೆ. ಅಲ್ಲಿ ನೋಡಿ, ಕಾಯಿನಿಂದ ಹೆಂಗೆ ಹೋಗಿದೆ ಅಂತ ನಾಗೇಶ್. ಅಲ್ಲಿ ನೋಡಿ, ಕಾಯಿನೊಳಗಿಂದ ಹೋಗಿಲ್ವಾ ಸಂಧಿ? ಇಲ್ಲಿ ಬಾಣ ಹೆಂಗೆ ಸೊಟ್ಟಕ್ಕೆ ಹೋಗುತ್ತೆ? ಬಾಣ ರಾಮ ಬಿಟ್ಟಿರೋದಲ್ವಾ, ಸೊ ಹಾಗಾಗಿ ಹಂಗೆ ಹೋಗಿರುತ್ತೆ. ಬಾಣ ಹಂಗೆ ಬಿಟ್ಟವನೇ ಎತ್ಕೊಂಡು ಒಂದು ನೀರು ಬಂದಾಗ ಅಷ್ಟೇ. ಇರ್ಬೋದು ಗೈಸ್, ಇರ್ಬೋದು. ನನಗೆ ತೋರಿಸ್ತಾ ಇದೆಯಾ? ಸುಮ್ಮನೆ ಇವನು ಶ್ರೀರಾಮ ಅಂತೆ, ಕಲಿಯುಗದ ಶ್ರೀರಾಮ. ನಾನು ಹೆಂಡ್ತಿಗೆ ನೋಡಿ. ಬನ್ನಿ ನೋಡಿ, ಮಂದಾರಗಿರಿ ಹಿಲ್ಸು ಗಾಯ್ಸ್ ಅಲ್ಲಿ ಕಾಣ್ತಾ ಇರೋದು. ಸೊ ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ವಿ ಆರ್ ಗೋಯಿಂಗ್ ಅಂದ್ರೆ ಯಾವ್ದಾವ್ದೋ ಇಂಗ್ಲೀಷ್ ಗಾಯ್ಸ್ ಗೊತ್ತಾಗಲ್ಲ. ಒಟ್ಟು ಹೋಗ್ತಾ ಇದ್ದೀವಿ ಈಗ ಮಂದಾರಗಿರಿ ಹಿಲ್ಸ್ಗೆ. ಇಲ್ಲಿಂದ ನೋಡಿ, ಇದೆ ಎಂಟ್ರೆನ್ಸು. ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ಈ ಕಡೆಯಿಂದ ಗಾಡಿಲಾದರೂ ಹೋಗ್ಬೋದು. ಸೊ ನಾವು ಈ ಬಿಸಿಲಲ್ಲಿ ಬೇಡ ಹತ್ತದು ಅಂತ ಗಾಡಿಯಲ್ಲೇ ಬೆಳೆಸ್ತಾ ಇದ್ದೀವಿ ಪ್ರಯಾಣನ. ಅದಕ್ಕೆ ನೋಡಿ ಇವತ್ತು ಬೆಟ್ಟ ಹತ್ತಿಸ್ತವನೆ ನೋಡಿ. ಸೊ ಗಾಯ್ಸ್, ಯೋ ಹೋಗ್ತಾ ಇದ್ದೀವಿ ನೋಡಿ ಗಾಯ್ಸ್. ಇಲ್ಲೊಂದು ಕೆರೆ ಉಂಟು, ಮಂದಾರಗಿರಿ. ಇದು ಮಂದಾರಗಿರಿ ಬೆಟ್ಟ ನೋಡಿ, ಇಲ್ಲೇ ಕೆರೆ ಉಂಟು. ಸೊ ಜನಗಳು ತುಂಬ ಇದ್ದಾರೆ ಆ್ಯಕ್ಚುಲಿ. ನನ್ನ ಪ್ರಕಾರ ಅಲ್ಲೂ ತುಂಬ ಕಾರ್ಗಳು ನಿಂತಿದ್ವು, ಲೈಕ್ ಬೈಕು ಎಲ್ಲ. ಲೈಕ್ ಇಲ್ಲೂ ಕೂಡ ಇದೆ ನೋಡಿ ಗಾಯ್ಸ್. ಮಾತಿಗೆ ಮುಂಚೆ ಆಗೋಗ್ಬಿಟ್ಟೈತೆ ನೋಡಿ. ಈ ಬೆಟ್ಟ ಇದು ಕೆರೆ. ಸೊ ಇಲ್ಲಿ ಯಾಕೋ ಇದಾಗಿದೆ. ಸೊ ನೋಡಿ ಗಾಯ್ಸ್, ಇದೆ ಟಾಪ್ ಆಫ್ ಟೀಲ್. ನಮ್ಮ ಮನೆಯವರಿಗೆ ಅವ್ರ ಅತ್ತೆ ಮಗ ಕಾಲ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾರೆ ನೋಡಿ. ವ್ಯೂ ನೋಡಿ, ಇನ್ನೂ ಹೈಟ್ಗೆ ಹೋಗಬೇಕು. ಲೈಕ್ ಇಲ್ಲಿಂದನೂ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಗಾಯ್ಸ್. ನೋಡಿ ಪ್ಲೀಸ್ ನನ್ನೇ ನೋಡಿ, ಈ ವ್ಯೂಸ್ಗಿನ್ನ ನಾನೇ ಚೆನ್ನಾಗಿದ್ದೀನಿ. ಆಯಿತು ನಡೀರಿ ಮೇಲೆ ಹೋಗೋಣ. ಕೂದಲು ಬಂದಿಲ್ಲ ಅಷ್ಟೇ ಇನ್ನು. ದೇವಸ್ಥಾನ ಅನಿಸುತ್ತಲ್ಲ ಅದು? ಅನಿಸುತ್ತೆ ಅಲ್ಲ ಗಾಯ್ಸ್, ದೇವಸ್ಥಾನ. ಹೌದು ಗಾಯ್ಸ್,
ದೇವಸ್ಥಾನ. ಲೈಕ್ ಬಂಡೆ ಅಂದರೆ ಬಂಡೆ ಗಾಯ್ಸ್. ಬಂಡೆ ಅಂದರೆ ಬಂಡೆ. ಬಂಡೆ ಇದು ಬಂಡೆ ಗಾಯ್ಸ್. ನೋಡಿ ಗಾಯ್ಸ್, ನೋಡಿ ವ್ಯೂ ಮಾತ್ರ ಸೈಕಾಗೈತೆ. ಥ್ಯಾಂಕ್ ಯು, ಸುಸ್ತಾಯಿತು ಅಂತ ಎಲ್ಲ ಕೊಟ್ಬಿಟ್ಟಿದ್ದೀನಿ ಗಾಯ್ಸ್ ಅವನಿಗೇನೆ. ಆ ಥರ ಇಟ್ಕೊಂಬರೋದಕ್ಕೆ ಗಾಯ್ಸ್. ಸೊ ಈಗ ಇದ್ರ ಒಳಗಡೆ ಹೋಗೋಣ ಅಂತ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿ ಹೆಂಗಿದೆ ಏನೇನಿದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ನೋಡಿ ಹೋಗ್ಬಿಟ್ಟು ಫುಲ್ ಅದು ಇದು ಪ್ರೊಟೆಕ್ಷನ್ ಎಲ್ಲ ಹಾಕ್ಬಿಟ್ಟವ್ರೆ. ಹಾಕ್ಬಿಟ್ಟು ನೋಡಿ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಸೈಕಾಗೈತೆ. ಹಾಗೆ ವಾಚ್ ಮಾಡ್ತಾ ಇದ್ದೀವಿ, ಹೋಗ್ತೀವಿ ಒಳಗಡೆ. ಸೊ ನೋಡಿ ಗಾಯ್ಸ್, ಇಲ್ಲಿಂದನೂ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ನೋಡಿ ಇದು ಬುದ್ಧಂದು ಎಂಟ್ರೆನ್ಸು. ಹೋಗ್ತಾ ಇದ್ದೀವಿ. ಇಲ್ಲ ಇಲ್ಲೂ 10 ರೂಪೀಸ್ ಕೊಡಬೇಕಂತೆ, ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ. ಕೊಡಿ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಒಳಗಡೆ ಈ ರೀತಿ ಇದೆ. ಇಲ್ಲೇನೋ ಮುನಿಚರಣ ಅಂತ ಏನೋ ಸಮಥಿಂಗ್ ಇದೆ, ಬನ್ನಿ ನೋಡೋಣ. ಓಹೋ, ಇಲ್ಲಿ ಫುಟ್ ಪ್ರಿಂಟ್ ಇದೆ ಗಾಯ್ಸ್. ನೋಡಿ ಅಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ, ಮುನಿಗಳ ಚರಣ ಇದು. ಇದೆಲ್ಲ ಎಲ್ಲಿ ಅಂದರೆ ಮಂದಾರಗಿರಿ ಹಿಲ್ಸ್, ತುಮಕೂರು ಹತ್ರ, ಟೋಲ್ ಬಿಟ್ಟು ಹಿಂದೆ ನೋಡಿ. ಸೊ ಇದೆಲ್ಲ ಗೋಪುರ ಒಳಗಡೆ. ಹೌದು, ಇವಾಗ ಇನ್ನು ಎಲ್ಲ ಲೈಕ್ ಏನಂತಾರೆ ಪೇಂಟಿಂಗ್ ಎಲ್ಲ ನಡೀತಾ ಇದೆ ನೋಡಿ. ಇದು ಫುಲ್ ಕಲ್ಲಲ್ಲೇ ಕಟ್ಟಿರೋದು. ವೈಟ್ ಮೇಲೆ ನಡೆದ್ರೆ ನಿಮ್ಗೆ ಸ್ವಲ್ಪ ಕಾಲು ಸುಡೋದು ಕಮ್ಮಿ ಆಗುತ್ತೆ. ಹೌದು ಗೈಸ್, ಇಲ್ಲಿಗಿಂತ ಇಲ್ಲಿ ನಡೆದ್ರೆ ಲೈಕ್ ಸುಡಲ್ಲ ಗಾಯ್ಸ್. ಸುಡಲ್ಲ ಗಾಯ್ಸ್. ಬುದ್ಧ ಇದ್ದಾರೆ, ಗಂಟೆ ಇದೆ, ಛತ್ರಪ್ಪ. ಎಕ್ಸ್ಕ್ಯೂಸ್ ಮೀ. ನೋಡಿ ಗಾಯ್ಸ್, ಇಲ್ಲಿ ದಾನ ಸ್ವೀಕರಿಸಲಾಗುವುದು. ಓ ನೋಡಿ, ಅಲ್ಲಿ ಏನೋ ಕೆತ್ತನೆಗಳಿದೆ ಗಾಯ್ಸ್, ಕರ್ಕೊಂಡು ಹೋಗ್ತೀನಿ ನೋಡಿ ನಿಮ್ಗೀಗ. ಸೊ ನೋಡಿ ಗಾಯ್ಸ್, ನೀವು ಇಲ್ಲಿ ನೋಡ್ಬೋದು ಲೈಕ್ ಬುದ್ಧಂದು ಕೆತ್ತನೆ ಮಾಡಿದ್ದಾರೆ. ಅದ್ರ ಮೇಲೆ ಒಂದು ಅರಳಿ ಮರ, ಲೈಕ್ ಅದು ಕೂಡ ಲೈಕ್ ಪ್ಲಾಸ್ಟಿಕ್ದು, ರಿಯಲ್ದಲ್ಲ. ನೋಡಿ ನಿಮಗೊಂದು ರೌಂಡ್ ತೋರಿಸ್ತೀನಿ ಇಲ್ಲಿ ಹೆಂಗಿದೆ ಅಂತ. ಲೈಕ್ ಬುದ್ಧನ್ನ ಪೂಜಿಸ್ತಾ ಇರೋ ಥರ ಎಲ್ಲರೂ ನೋಡಿ ಇಲ್ಲಿ. ಇವನು ಯಾಕೋ ಮಂಗನ ಥರ ಆಡ್ತವನೆ. ಲೈಕ್ ಇಲ್ಲಿ ವ್ಯೂ ಕೂಡ ಮಸ್ತ್ ಇದೆ, ನೀವು ನೋಡ್ಬೋದು ಫ್ರೆಂಡ್ಸ್. ಲೈಕ್ ಗೊಮ್ಮಟೇಶ್ವರ ಅಲ್ವಾ, ಅಲ್ಲಿ ಗೊಮ್ಮಟೇಶ್ವರನೂ ಇದೆ ಕೆಳಗಡೆ ನೋಡಿ. ಲೈಕ್ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೋಡಿ. ನೋಡಿದ್ರಲ್ಲ, ನೋಡಿದ್ವಿ ಗಾಯ್ಸ್. ಬಟ್ ಏನು ನನ್ನ ಬರ್ಡೇಗೆ ಎಲ್ಲೆಲ್ಲಿ ಸುತ್ತಾಡಬೇಕಾಗಿತ್ತು ಅಲ್ಲೆಲ್ಲ ಸುತ್ತಾಡಿಕೊಂಡು, ಎಲ್ಲಿ ಹೋಗ್ಬೇಕಿತ್ತು ಅಲ್ಲೆಲ್ಲ ಹೋಗ್ಬಿಟ್ಟು ಫೈನಲಿ ಮನೆಗೆ ಬಂದಿದ್ದೀವಿ. ಈಗೇನಿದ್ರು ಸ್ಲೀಪ್, ನೆಕ್ಸ್ಟ್ ಪಾರ್ಟಿ, ತಿರ್ಗಾ ಸ್ಲೀಪ್. ದಟ್ಸ್ ಬಾಯ್. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಪ್ರತಿಯೊಂದು ಮಾಡಿ. ಓಕೆ.